ಮೂರನೇ ದಿನದ ತರಕಾರಿ ಪರಿಚಯಕ್ಕೆ ನಿಮಗೆಲ್ಲ ಕೂಡ ಸ್ವಾಗತ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇವತ್ತು ನಾನೊಂದು ತರಕಾರಿ ಪರಿಚಯ ಮಾಡಿಕೊಡ್ತಿರೋದದ್ದು ಯೂಶುವಲ್ ಆಗಿ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆಯುವುದಿಲ್ಲ. ಇದು ಬಯಲುಸೀಮೆ ಕಡೆಯಿಂದ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಕಡೆಯಿಂದ ಎಲ್ಲ, ಮೈಸೂರು ಕಡೆಯಿಂದೆಲ್ಲ ಇದನ್ನು ನಾವು ನಮಗೆ ತಗೋತೀವಿ. ಆದರೆ ಅತ್ಯಂತ ಸುಲಭದಲ್ಲಿ ಬೆಳಿಬೋದು. ಯಾಕೆ ಇದನ್ನು ಬೆಳೆಯುವುದಿಲ್ಲ, ತಿನ್ನುವುದಿಲ್ಲ ಅನ್ನುವಂಥದ್ದು ರೀಸನ್ ನೋಡ್ಲಿಕ್ಕೆ ಹೋದಾಗ ಇದೊಂದು ವಿಶೇಷವಾಗಿರುವಂಥ ಒಂದು ಸ್ಮೆಲ್ ಬರ್ತದೆ. ಆ ಸ್ಮೆಲ್ ತುಂಬ ಜನರಿಗೆ ಅಲರ್ಜಿ ಆಗುತ್ತೆ, ತುಂಬ ಜನರಿಗೆ ಇಷ್ಟ ಆಗುದಿಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ಬೆಳೆಯುವುದಿಲ್ಲ. ನಾನು ಇವತ್ತು ಹೇಳ್ತಿರುವಂಥದ್ದು ಮೂಲಂಗಿಯ ಬಗ್ಗೆ. ಅತ್ಯುತ್ತಮವಾಗಿರುವಂಥ ಆಹಾರ ನೋಡಿ. ಇಲ್ಲೆಲ್ಲ ಮೂಲಂಗಿಯನ್ನು ಬೆಳೆದಿದ್ದೇವೆ. ಸುಮಾರು 45 ದಿನದಲ್ಲಿ, ಅತ್ಯಂತ ಕಡಿಮೆ ಸಂದರ್ಭದಲ್ಲಿ, ಕಡಿಮೆ ದಿನದಲ್ಲಿ ಇದು ಬೆಳೆಯುವಂಥ ಒಂದು ಬೆಳೆ ನೋಡಿ. ಎಲ್ಲದರಲ್ಲೂ ಮೂಲಂಗಿ ಗೆಡ್ಡೆಗಳೆಲ್ಲ ಆಗಿದೆ. ಇದಕ್ಕೆ ಹೆಚ್ಚು ಗೊಬ್ಬರಗಳು ಬೇಕಾಗಿಲ್ಲ. ಸಹಜವಾಗಿ ಸುಡುಮಣ್ಣು ಇದ್ರೆ ಸಾಕು ನೋಡಿ. ಇದೊಂದು ಗೆಡ್ಡೆಯನ್ನು ತೆಗೆದೆ. ಅದರ ಸೊಪ್ಪು ಕೂಡ ಪತ್ರೊಡೆಗಾಗುತ್ತೆ, ಪಲ್ಯಕ್ಕಾಗುತ್ತೆ, ಸಾಂಬಾರ್ಗಾಗುತ್ತೆ, ಎಲ್ಲದಕ್ಕಾಗುತ್ತೆ. ಗೆಡ್ಡೆ ಕೂಡ ಚೆನ್ನಾಗಾಗುತ್ತೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಟ್ ಮಾಡಿದ ಮೇಲೆ ಇದರ ಸ್ಮೆಲ್ ನೋಡಿದರೆ ಯಾವುದು ಆ ರೀತಿಯ ಸ್ಮೆಲ್ ಇದೆಲ್ಲ. ಮೂಲಂಗಿ ನಿಜವಾದ ಸ್ಮೆಲ್ ಇರಬೇಕು. ಅಷ್ಟು ಕೆಟ್ಟದಾಗಿರುವಂಥ ಸ್ಮೆಲ್ ಇಲ್ಲ, ತುಂಬ ಚೆನ್ನಾಗಿರೋ ಸ್ಮೆಲ್ ಇದೆ. ಮತ್ತು ಸಾಂಬಾರು ಮಾಡುವಾಗ ಇದು ಆಲೂಗಡ್ಡೆ ರೀತಿಯೆಲ್ಲ ಆಗುತ್ತೆ. ಅಂದರೆ ಇದರಲ್ಲಿ ಯಾವುದೇ ರೀತಿಯ ಸ್ಮೆಲ್ಗಳು ಬರೋದಿಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮ್ಮ ಮನೆಯ ಸಣ್ಣ ಜಾಗ, ಒಂದು 2 ಸ್ಕ್ವೇರ್ ಫೀಟ್ ಜಾಗ ಇದ್ರೂ ಕೂಡ ಇದನ್ನು ನೀವು ಬೆಳಿಬೋದು. ಬೆಳೆದರೆ ಎರಡೆರಡು ಉಪಯೋಗ, ಸೊಪ್ಪು ಮತ್ತು ಇದದ್ದು ಗೆಡ್ಡೆಯನ್ನು ಕೂಡ ಸಾಂಬಾರ್ಗಾಗುತ್ತೆ. ನೀವು ಯಾರ್ಯಾರಲ್ಲಿ ಬೆಳೆದಿದ್ದೀರಿ, ನಿಮ್ಮ ಮನೆ ಹತ್ರ ಪ್ರಯೋಗ ಮಾಡಿದ್ದೀರಾ, ಇದರ ಬೀಜಗಳನ್ನು ಯಾರ್ಯಾರು ನೋಡಿದ್ದೀರಿ, ಗಿಡಗಳನ್ನು ಯಾರೆಲ್ಲ ಮಾಡಿದ್ದೀರಿ, ನಿಮ್ಮ ಮನೆಯಲ್ಲಿ ಹೇಗೆ ಬೆಳೆದಿದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಅನುಭವದ ಪ್ರಕಾರ ನಾನು ಇಲ್ಲಿ 1 kg 1.5 kg ಕೂಡ ಗೆಡ್ಡೆ ಬೆಳೆದಿರುವಂಥದ್ದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಮಾಜೆ ಫಾರ್ಮಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಅದರಿಂದಾಗಿ ನೀವು ಬೆಳೀರಿ, ಪ್ರಯತ್ನ ಮಾಡಿ. ಬೀಜ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ.